ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. IPO ಸೀಸನ್ ಕಂಟಿನ್ಯೂ ಆಗ್ತದೆ. ಮಂಗಳವಾರ ಆಗಸ್ಟ್ 19ಕ್ಕೆ 4 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಅದರಲ್ಲಿ ಆಲ್ರೆಡಿ 3 IPOಗಳ ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಈ ವಾರ ಓಪನ್ ಆಗ್ತಿರುವಂಥ 5 IPOಗಳಲ್ಲಿ ಮಂಗಳವಾರನೇ 4 IPOಗಳು ಓಪನ್ ಆಗ್ತದೆ. ಸೊ 4ನೇ ಕಂಪನಿ ಪಟೇಲ್ ರಿಟೇಲ್ ಲಿಮಿಟೆಡ್ ಆಗಿರುತ್ತೆ. ಸೊ ಈ ವಿಡಿಯೋನಲ್ಲಿ ಪಟೇಲ್ ರಿಟೇಲ್ ಲಿಮಿಟೆಡ್ ಕಂಪನಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಕಂಪನಿ ಯಾವ ಒಂದು ಬಿಸ್ನೆಸ್ಸನ್ನು ಮಾಡ್ತಾರೆ, ಹಾಗೆ ಫಿನಾನ್ಷಿಯಲ್ಸ್ ವ್ಯಾಲ್ಯೂಷನ್ ಜಸ್ಟಿಫೈ ಆಗ್ತಿದೆಯಾ, ಲಿಸ್ಟಿಂಗ್ಗೆ ಇನ್ನು ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡಬೇಕಾ ಅಥವಾ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವನ್ನು ಇಟ್ಕೋಬೋದಾ, ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಪಟೇಲ್ ರಿಟೇಲ್ ಲಿಮಿಟೆಡ್ ಒಂದು ರಿಟೇಲ್ ಬಿಸ್ನೆಸ್ ಆಗಿರುತ್ತೆ. 2003ರಲ್ಲಿ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದು, ಸಣ್ಣ ಒಂದು ಗ್ರಾಸರಿ ಸ್ಟೋರ್ನಿಂದ ಇವರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ 2008ರಲ್ಲಿ ಒಂದು ಸೂಪರ್ ಮಾರ್ಕೆಟ್ ಚೈನನ್ನು ಕಂಪನಿ ಬಿಲ್ಡ್ ಮಾಡಿದ್ದಾರೆ. ಸೊ ಬಿಸ್ನೆಸ್ಸನ್ನು ಸುಲಭವಾಗಿ ಅರ್ಥ ಮಾಡಿಸ್ಬೇಕು ಅಂದರೆ ಡಿಮಾರ್ಟ್, ವಿಶಾಲ್ ಮೆಗಾಮಾರ್ಟ್ ಯಾವ ರೀತಿಯ ಬಿಸ್ನೆಸ್ಸನ್ನು ಮಾಡ್ತಾರೆ, ಸಿಮಿಲರ್ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂಥ ಕಂಪನಿ ಆಗಿರ್ತಾರೆ. ಇವರು ಸಣ್ಣ ಸಣ್ಣ ಸೂಪರ್ ಮಾರ್ಕೆಟ್ಗಳನ್ನು ಟೈರ್ 3 ಸಿಟಿಗಳಲ್ಲಿ ನಡೆಸ್ತಾರೆ. ಅಂದರೆ ರೂರಲ್ ಏರಿಯಾದಲ್ಲಿ ಹೆಚ್ಚಿನ ಒಂದು ಪ್ರೆಸೆನ್ಸ್ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ಗಳನ್ನು ಇವರ ಸ್ಟೋರ್ಸ್ಗಳಲ್ಲಿ ಸೆಲ್ ಮಾಡ್ತಾರೆ. ಫುಡ್ ಪ್ರಾಡಕ್ಟ್ಸ್ಗಳು, ನಾನ್ ಫುಡ್ FMCG, ಜನರಲ್ ಮರ್ಚೆಂಡೈಸ್, ಅಪರಲ್ ಈ ರೀತಿಯಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ಕಂಪನಿ ಸೆಲ್ ಮಾಡ್ತಾರೆ. ಪಟೇಲ್ ರಿಟೇಲ್ ಮಾರ್ಟ್ ಅನ್ನುವಂಥ ಹೆಸರಿನಲ್ಲಿ ಇವರು ತಮ್ಮ ಸ್ಟೋರ್ಸ್ಗಳನ್ನು ನಡೆಸ್ತಾರೆ. ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಹೆಚ್ಚಿನ ಒಂದು ಪ್ರೆಸೆನ್ಸ್ ನೋಡೋದಕ್ಕೆ ಸಿಗುತ್ತೆ. 43 ಸ್ಟೋರ್ಸ್ಗಳನ್ನು ಈ ಕಂಪನಿ ಹೊಂದಿದ್ದಾರೆ. ಸೊ ಮಹಾರಾಷ್ಟ್ರದ ಥಾನೆ ಮತ್ತು ರಾಯಗಢ್ ಡಿಸ್ಟ್ರಿಕ್ಟ್ನಲ್ಲಿ ಹೆಚ್ಚಿನ ಒಂದು ಸ್ಟೋರ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆಯೇ ಕಂಪನಿ 3 ಸೆಗ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ. ಸೊ ಡಿಮಾರ್ಟ್ ಮತ್ತು ವಿಶಾಲ್ ಮೆಗಾಮಾರ್ಟ್ನ ರೀತಿಯಲ್ಲಿ ಬೇರೆ ಬ್ರ್ಯಾಂಡ್ನ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡೋದು ಅಷ್ಟೇ ಅಲ್ಲದೆ ಕಂಪನಿ ತಮ್ಮದೇ ಆದ ಪ್ರಾಡಕ್ಟ್ಸ್ನ ಅಂದರೆ ತಮ್ಮದೇ ಲೇಬಲ್ನ ಅಂಡರಲ್ಲಿ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ. ಪಟೇಲ್ ಫ್ರೆಶ್ ಅನ್ನುವಂಥ ಸೆಗ್ಮೆಂಟ್ನಲ್ಲಿ ಪಲ್ಸಸ್ ಮತ್ತು ರೆಡಿ ಟು ಕುಕ್ ಐಟಮ್ಸ್ಗಳನ್ನು ಇವರು ಸೆಲ್ ಮಾಡ್ತಾರೆ. ಹಾಗೆ ಇಂಡಿಯನ್ ಚೆಸ್ಕಾ ಬ್ರ್ಯಾಂಡ್ನ ಅಂಡರಲ್ಲಿ ಸ್ಪೈಸಸ್, ತುಪ್ಪ ಹಾಗೆಯೇ ಹಪ್ಪಳ ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ. ಹಾಗೆ ಬ್ಲೂ ನೇಷನ್ ಅನ್ನುವಂಥ ಸೆಗ್ಮೆಂಟ್ನ ಅಂಡರಲ್ಲಿ ಮೆನ್ಸ್ ವೇರ್ ಐಟಮ್ಸ್ಗಳನ್ನು ಅಂದರೆ ಅಪರಲ್ಸ್ಗಳನ್ನು ಸೆಲ್ ಮಾಡ್ತಾರೆ. ಪಟೇಲ್ ಎಸೆನ್ಷಿಯಲ್ಸ್ ಅನ್ನೋ ಸೆಗ್ಮೆಂಟ್ನಲ್ಲಿ ಹೋಮ್ ಎಸೆನ್ಷಿಯಲ್ ಐಟಮ್ಸ್ಗಳನ್ನು ಕೂಡ ತಮ್ಮದೇ ಬ್ರ್ಯಾಂಡ್ನ ಅಂಡರಲ್ಲಿ ಕಂಪನಿ ತಮ್ಮ ಸ್ಟೋರ್ಸ್ನಲ್ಲಿ ಸೆಲ್ ಮಾಡ್ತಾರೆ. ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಅವರು ಲೇಬಲ್ ಮಾಡ್ತಾರೆ. ಸೊ ಸಾಕಷ್ಟು ರೈತರಿಂದ ಡೈರೆಕ್ಟಾಗಿ ಪ್ರಾಡಕ್ಟ್ಸ್ಗಳನ್ನು ತಗೋತಾರೆ. 3000ಕ್ಕೂ ಹೆಚ್ಚಿನ ರೈತರು ಇವರ ಒಂದು ಬಿಸ್ನೆಸ್ನ ಜೊತೆಯಲ್ಲಿ ಕನೆಕ್ಟ್ ಆಗಿದ್ದಾರೆ. 43 ಸ್ಟೋರ್ಸ್ಗಳನ್ನು ಹೊಂದಿದ್ದಾರೆ. 30ಕ್ಕೂ ಹೆಚ್ಚಿನ ದೇಶಗಳಿಗೆ ಇವರ ಪ್ಯಾಕೇಜ್ಡ್ ಫುಡ್ಗಳನ್ನು ಇವರು ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಪಟೇಲ್ ರಿಟೇಲ್ IPO ಆಗಸ್ಟ್ 19ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಆಗಸ್ಟ್ 21ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಫೇಸ್ ವ್ಯಾಲ್ಯೂ ₹10 ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗುತ್ತೆ. 237ರ ಲೋವರ್ ಪ್ರೈಸ್ ಬ್ಯಾಂಡ್, 255ರ ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 255ರ ಕಟ್ ಆಫ್ ಪ್ರೈಸ್ ಏನಿದೆ ಇದೇ ಪ್ರೈಸ್ನಲ್ಲಿ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. 58 ಶೇರ್ಸ್ಗಳ ಲಾಟ್ ಸೈಜ್ ಆಗಿದ್ದು ರಿಟೇಲ್ ಕ್ಯಾಟಗರಿಯಲ್ಲಿ ಮಿನಿಮಮ್ 1 ಲಾಟ್ಗೆ ನೀವು ಅಪ್ಲೈ ಮಾಡಬೇಕು. 1 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,790 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಸ್ಗೆ ನೀವು ಅಪ್ಲೈ ಮಾಡ್ಬೋದು. 13ಕ್ಕಿಂತ ಹೆಚ್ಚಿನ ಲಾಟ್ಗೆ ಅಪ್ಲೈ ಮಾಡ್ತೀರಾ ಅಂದರೆ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಹಾಗೆ IPO ಅಲಾಟ್ಮೆಂಟ್ ಡೇಟ್ 22 ಆಗಸ್ಟ್ ಆಗಿರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರೀಫಂಡ್ 25 ಆಗಸ್ಟ್ಗೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಕೂಡ 25 ಆಗಸ್ಟ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 26 ಆಗಸ್ಟ್ ಆಗಿರುತ್ತೆ. ಪಟೇಲ್ ರಿಟೇಲ್ಸ್ನ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ನಲ್ಲಿ ಒಂದು ಸ್ಟ್ರಾಂಗ್ ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಟೋಟಲ್ ಇನ್ಕಮನ್ನು ಅಬ್ಸರ್ವ್ ಮಾಡಿದಾಗ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ ಒಂದು ಸ್ಟ್ರಾಂಗ್ ಟೋಟಲ್ ಇನ್ಕಮ್ ಡಿಕ್ಲೇರ್ ಆಗಿತ್ತು. 2024-25ರ ಫಿನಾನ್ಷಿಯಲ್ ಇಯರ್ನಲ್ಲಿ ಟೋಟಲ್ ಇನ್ಕಮ್ ಸ್ವಲ್ಪ ಫಾಲ್ ಆಗಿದೆ. ಬಟ್ ಪ್ರಾಫಿಟಬಿಲಿಟಿ ಸ್ಟ್ರಾಂಗ್ ಆಗಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತದೆ. ಸಣ್ಣ ಸೈಜ್ನಲ್ಲಿ ಕೆಲಸ ಮಾಡ್ತಿರುವಂಥ ಕಂಪನಿ, ಆದ್ದರಿಂದ ಡಿಮಾರ್ಟ್ ಅಥವಾ ವಿಶಾಲ್ ಮೆಗಾಮಾರ್ಟ್ನ ರೇಂಜ್ಗೆ ನಾವು ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಟೈರ್ 3 ಪ್ರೆಸೆನ್ಸ್ ಹೊಂದಿರುವಂಥ ಕಂಪನಿ ಆಗಿರೋದ್ರಿಂದ ಸಣ್ಣ ಸೈಜ್ನಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಎಬಿಟಾ ಮಾರ್ಜಿನ್ಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತದೆ. ನೆಟ್ವರ್ತ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತದೆ. 180 ಕೋಟಿ ಅರೌಂಡಲ್ಲಿ ಕಂಪನಿ ಡೆಟ್ಟನ್ನು ಹೊಂದಿದ್ದಾರೆ. ಸೊ ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ಆಗಿ ಕನ್ಸಿಡರ್ ಆಗುತ್ತೆ. ಪಟೇಲ್ ರಿಟೇಲ್ನ IPO ಇಶ್ಯೂ ಸೈಜ್ 242 ಕೋಟಿ ಆಗಿರುತ್ತೆ. ಸಣ್ಣ ಸೈಜ್ನ ಕಂಪನಿ ಸಣ್ಣ ಸೈಜ್ನ ಇಶ್ಯೂ ಸೈಜ್ನೊಂದಿಗೆ IPOನ ತರ್ತಾ ಇದ್ದಾರೆ. ಫ್ರೆಶ್ ಇಶ್ಯೂ 217 ಕೋಟಿ ಆಗಿರುತ್ತೆ. 217 ಕೋಟಿಯನ್ನು ಕಂಪನಿ ತಮ್ಮ ಒಂದು ಡೆವಲಪ್ಮೆಂಟ್ನಲ್ಲಿ ಇನ್ನಷ್ಟು ಸೋರ್ಸ್ಗಳನ್ನು ಓಪನ್ ಮಾಡೋದ್ರಲ್ಲಿ ಬಳಸ್ಕೋಬೋದು. 25 ಕೋಟಿ ಆಫರ್ ಫಾರ್ ಸೇಲ್ ಇದೆ. ಅಂದರೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಸ್ವಲ್ಪ ಶೇರ್ಸ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಸೊ ಕಂಪನಿ ತಮ್ಮ ಡೆಟ್ಟನ್ನು ಕ್ಲಿಯರ್ ಮಾಡೋದಕ್ಕೆ 59 ಕೋಟಿ ಅಮೌಂಟನ್ನು ಬಳಸ್ತಾರೆ. ಹಾಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಗೆ 115 ಕೋಟಿ ಬಳಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಿಕ್ಕ ಅಮೌಂಟ್ ಜನರಲ್ ಕಾರ್ಪೊರೇಟ್ ಪರ್ಪಸ್ನಲ್ಲಿ ಬಳಕೆ ಆಗುತ್ತೆ. ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ 45% ಆಫರನ್ನು ಮಾಡ್ತಿದ್ದಾರೆ. ಸೊ ಮೊದಲನೇ ಬಾರಿಗೆ
ಬಾರಿಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಇಷ್ಟು ಆಫರ್ ನೋಡೋದಕ್ಕೆ ಸಿಗ್ತಿರೋದು. QIB ಕ್ಯಾಟಗರಿಗೆ ಕೇವಲ 30% ಆಫರ್ ಇದೆ. HNI ಕ್ಯಾಟಗರಿಯಲ್ಲಿ 25% ಆಫರನ್ನು ಮಾಡ್ತಿದ್ದಾರೆ. ಸೊ ರಿಟೇಲ್ ಮತ್ತು HNI ಕ್ಯಾಟಗರಿಗೆ ಹೆಚ್ಚಿನ ಒಂದು ಪೋರ್ಷನನ್ನು ಕೊಟ್ಟಿದ್ದಾರೆ. ಇದು ರಿಟೇಲ್ ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ನ ಚಾನ್ಸಸನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಕಂಪನಿಯ ವ್ಯಾಲ್ಯೂಷನನ್ನು ಅಬ್ಸರ್ವ್ ಮಾಡಿದಾಗ 255ರ ಕಟ್ ಆಫ್ ಪ್ರೈಸ್ ಏನಿದೆ, ಈ ಒಂದು ಪ್ರೈಸ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 850 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಅಂತ ಹೇಳ್ಬೋದು. ಅರ್ನಿಂಗ್ ಪರ್ ಶೇರ್ 10 ರೂಪಾಯಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತಿದ್ದು 24ರ ಪಿಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇವರ ಕಾಂಪಿಟೇಟರ್ಸ್ 52ರ ಪಿಯಲ್ಲಿ ಟ್ರೇಡ್ ಆಗ್ತಿದ್ದಾರೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಕಂಪನಿ IPOನ ತರ್ತಿದ್ದಾರೆ. ROE ROC ಸ್ಟೇಬಲ್ ಆಗಿ ಇದೆ. ಡೆಟ್ ಟು ಈಕ್ವಿಟಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. 1.34ರ ಡೆಟ್ ಟು ಈಕ್ವಿಟಿ ನೋಡೋದಕ್ಕೆ ಸಿಗ್ತದೆ. ಸೊ ಡೆಟ್ಟನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ, ಬಟ್ ಸ್ಟಿಲ್ ಡೆಟ್ ಹೆಚ್ಚಾಗಿ ಕಾಣಿಸ್ತಿದೆ. ಸೊ ರಿಟರ್ನ್ ಆನ್ ನೆಟ್ವರ್ತ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ, ಬಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ ಸ್ವಲ್ಪ ಕಡಿಮೆನೇ ಕಾಣಿಸ್ತಿದೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ತುಂಬಾ ಕಡಿಮೆ ಇದೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಸೊ ಕಾಂಪಿಟೇಷನ್ ಸ್ಟ್ರಾಂಗ್ ಆಗಿ ಇರುತ್ತೆ, ಬಟ್ ಈ ಕಂಪನಿಗಳು ಟೈರ್ 1 ಸಿಟಿಗಳಲ್ಲಿ ಹೆಚ್ಚಿನ ಒಂದು ಪ್ರೆಸೆನ್ಸನ್ನು ಹೊಂದಿದ್ದಾರೆ. ವಿಶಾಲ್ ಮೆಗಾಮಾರ್ಟ್, ಅವೆನ್ಯೂ ಸೂಪರ್ ಮಾರ್ಟ್ ಮೇಜರ್ ಕಾಂಪಿಟೇಟರ್ಸ್ ಆಗಿರ್ತಾರೆ. ಈ ಕಂಪನಿಗಳು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತಿದ್ದಾರೆ, ಬಟ್ ಪಟೇಲ್ ರಿಟೇಲ್ ತುಂಬ ಕಡಿಮೆ ವ್ಯಾಲ್ಯೂಷನಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಾರೆ. ಸೊ ಇನ್ನು ಕೆಲವು ಕಾಂಪಿಟೇಟರ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಪಟೇಲ್ ರಿಟೇಲ್ಗಿಂತ ಕಡಿಮೆ ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತಿರುವಂಥ ಕಂಪನೀಸ್ ಕೂಡ ಇದೆ, ಬಟ್ ಈ ಕಂಪನಿಗಳು ಅಷ್ಟು ಸ್ಟ್ರಾಂಗ್ ಮಾರ್ಕೆಟ್ ರೀಚನ್ನು ಹೊಂದಿಲ್ಲ. ಪಟೇಲ್ ರಿಟೇಲ್ ಮಹಾರಾಷ್ಟ್ರ ರೀಜನ್ನಲ್ಲಿ ಒಂದು ಸ್ಟ್ರಾಂಗ್ ರೀಚನ್ನು ಹೊಂದಿದೆ. ಸೊ ಕಂಪನಿಯ ಸ್ಟ್ರೆಂತ್ಸನ್ನು ಅಬ್ಸರ್ವ್ ಮಾಡೋದಾದರೆ ಕನ್ಸಿಸ್ಟೆಂಟ್ ಆಗಿ ಫಿನಾನ್ಷಿಯಲ್ಸ್ನಲ್ಲಿ ಗ್ರೋತ್ ಇದೆ. ಹಾಗೆ ಸ್ಟೋರ್ ಕೌಂಟ್ಸನ್ನು ಕೂಡ ಇನ್ಕ್ರೀಸ್ ಮಾಡ್ತಾ ಬರ್ತಿದ್ದಾರೆ. ಸ್ಟೋರ್ ಆಕ್ವಿಸಿಷನ್ಸ್ಗಳನ್ನು ಕೂಡ ಮಾಡ್ತಿದ್ದಾರೆ. ಒಂದು ಸ್ಟ್ರಾಂಗ್ ಅಪ್ರೋಚ್ನೊಂದಿಗೆ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಕಂಪನಿ ತಮ್ಮದೇ ಆದ ಒಂದು ಲೊಜಿಸ್ಟಿಕ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕನ್ನು ಕೂಡ ಹೊಂದಿದೆ. ಸೊ ಸಪ್ಲೈ ಚೈನನ್ನು ಕಂಪನಿನ ಹ್ಯಾಂಡಲ್ ಮಾಡ್ತಾರೆ. ಸಾಕಷ್ಟು ವೆರೈಟಿಯ ಪ್ರಾಡಕ್ಟ್ಸ್ಗಳು ಇವರ ರಿಟೇಲ್ ಸ್ಟೋರ್ನಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ತಮ್ಮದೇ ಆದ ಓನ್ ಪ್ರಾಡಕ್ಟ್ಸ್ಗಳನ್ನು ಕೂಡ ಲೇಬಲ್ ಮಾಡಿ ಸೆಲ್ ಮಾಡ್ತಾರೆ. ಅದು ಕೂಡ ಕಂಪನಿಯ ಸ್ಟ್ರೆಂತ್ ಆಗಿದೆ. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ಗಳು ಕೂಡ ಅಷ್ಟೇ ಸ್ಟ್ರಾಟಜಿಕಲಿ ಲೊಕೇಟ್ ಆಗಿದೆ. ಇದು ಕಂಪನಿಯ ಸ್ಟ್ರೆಂತ್ ಆಗಿರುತ್ತೆ. ಕೆಲವೊಂದಿಷ್ಟು ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಗುಜರಾತ್ ಮತ್ತು ಮಹಾರಾಷ್ಟ್ರ ರೀಜನ್ನಲ್ಲಿ ಹೆಚ್ಚಿನ ಒಂದು ರೆವೆನ್ಯೂಸನ್ನು ಜನರೇಟ್ ಮಾಡ್ತಿದ್ದಾರೆ. ಸೊ ಆ ಒಂದು ರೀಜನ್ನ ಮೇಲೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಇದೆ. ಸೊ ಬೇರೆ ಕಡೆಗಳಲ್ಲಿ ಕೂಡ ಸ್ಟೋರ್ಸನ್ನು ಓಪನ್ ಮಾಡಿದ್ರೆ ಬಿಸ್ನೆಸ್ಸನ್ನು ಇನ್ನಷ್ಟು ಸ್ಟ್ರಾಂಗ್ ಆಗಿ ಡೆವಲಪ್ ಮಾಡ್ಬೋದು. ಸೊ ಕಾಂಪಿಟೇಷನ್ ರಿಸ್ಕ್ ಕೂಡ ಇದ್ದೇ ಇರುತ್ತೆ. ಅವೆನ್ಯೂ ಸೂಪರ್ ಮಾರ್ಟ್, ವಿಶಾಲ್ ಮೆಗಾಮಾರ್ಟ್ ಸಣ್ಣ ಸ್ಟಿಗಳಲ್ಲಿ ಕೂಡ ಸ್ಟೋರ್ಸನ್ನು ಓಪನ್ ಮಾಡ್ತಿದ್ದಾರೆ. ಅಲ್ಲಿಂದ ಕಾಂಪಿಟೇಷನ್ ಬರ್ಬೋದು. ಹಾಗೆ ಪ್ರೈಸ್ ವಾರ್ ಇದ್ದೇ ಇರುತ್ತೆ. ಸೊ ದೊಡ್ಡ ರಿಟೇಲ್ ಸ್ಟೋರ್ಗಳು ಹೆಚ್ಚಿನ ಒಂದು ಡಿಸ್ಕೌಂಟ್ಸನ್ನು ಪ್ರೊವೈಡ್ ಮಾಡ್ಬೋದು. ಸೊ ಆ ಒಂದು ಪ್ರೈಸ್ ವಾರನ್ನು ಈ ಒಂದು ಕಂಪನಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಹಾಗೆ ಸಣ್ಣ ರಿಟೇಲ್ ಸ್ಟೋರ್ಸ್ಗಳು ಸಾಕಷ್ಟು ಟೈರ್ 3 ಸಿಟಿಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅವರಿಂದ ಕೂಡ ಕಾಂಪಿಟೇಷನ್ ಬರುತ್ತೆ. ಸೊ IPO ರಿಜಿಸ್ಟರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಕೊನೆಯದಾಗಿ ಪ್ರೀಮಿಯಮನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ 325 ರೂಪಾಯಿ, ಬಟ್ 28ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 7ರಿಂದ 8% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಷ್ಟು ಸ್ಟ್ರಾಂಗ್ ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಗ್ತಿಲ್ಲ, ಬಟ್ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನನ್ನು ತಗೋಬೋದಾಗುತ್ತೆ. ಹಾಗೆ ಮೀಡಿಯಂ ಟರ್ಮ್ನ ಪರ್ಸ್ಪೆಕ್ಟಿವ್ನಿಂದ ಈ ಒಂದು IPOನಲ್ಲಿ ಅಪ್ಲೈ ಮಾಡ್ಬೋದು. ವ್ಯಾಲ್ಯೂಷನ್ ಸ್ಟ್ರಾಂಗ್ ಆಗಿದೆ, ಫಿನಾನ್ಷಿಯಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಡಿಮಾರ್ಟ್, ವಿಶಾಲ್ ಮೆಗಾಮಾರ್ಟ್ನಂಥ ಕಂಪನಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇಲ್ಲ ಅಂದರೆ ಈ ಒಂದು ಸಣ್ಣ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಅವರು ಮುಂದಿನ ಕ್ವಾರ್ಟರ್ಗಳಲ್ಲಿ ಯಾವ ರೀತಿ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಿದ್ದಾರೆ ಅದರ ಬೇಸಿಸ್ ಮೇಲೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವನ್ನು ಡಿಸೈಡ್ ಮಾಡ್ಬೋದಾಗುತ್ತೆ. ಸೊ ಈ ಒಂದು IPO ರಿವ್ಯೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.